ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಾಲೂಕು ಆಡಳಿತದಿಂದ ಕಾರ್ಖಾನೆಗಳ ಮೇಲೆ ದಾಳಿ. ಬೀದರ್ ಜಿಲ್ಲೆ ಹುಮ್ನಾಬಾದ್ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳ ಮೇಲೆ ತಾಲೂಕು ಆಡಳಿತದಿಂದ ಶನಿವಾರ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಯಿತು. ತಹಶೀಲ್ದಾರ್ ಅಂಜುಮ್ ತಬ್ಸುಮ್ ಹಾಗೂ ಡಿವೈಎಸ್ಪಿ ಮಡಿವಾಳಪ್ಪ ಕೈಗಾರಿಕಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕಾರ್ಖಾನೆಗಳಲ್ಲಿ ಕೆಮಿಕಲ್ ತುಂಬಿದ ಬ್ಯಾರೆಲ್ಗಳನ್ನು ಭಾರೀ ಸಂಖ್ಯೆಯಲ್ಲಿ ಸಂಗ್ರಹಿಸಿಟ್ಟಿರುವುದು ಹಾಗೂ ದಾಲ್ ಮಿಲ್ ನಲ್ಲಿ ಫರ್ನಿಚರ್ ಹಾಗೂ ಬೆಡ್ ತಯಾರಿಸುವ ಘಟಕ ಇರುವುದು ಬೆಳಕಿಗೆ ಬಂತು. ಹಲವಾರು ವರ್ಷಗಳಿಂದ ಇಲ್ಲಿಯ ಕಾರ್ಖಾನೆಗಳು ನಿಯಮ ಮೀರಿ ಉಲ್ಲಂಘಿಸುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಎಚ್ಚರಿಕೆ ವಹಿಸಿ ಪರಿಶೀಲನೆ ನಡೆಸಬೇಕಾಗಿತ್ತು. ಅವರ ನಿರ್ಲಕ್ಷ್ಯವೇ ಈ ಚಟುವಟಿಕೆ ನಡೆಸಲು ಕಾರಣ ಎಂದು ತಿಳಿಸಿದರು. ನಿಯಮ ಉಲ್ಲಂಘಿಸಿದ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಂಡು ಸಮಗ್ರ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ ಅಂಜುಮ್ ತಬ್ಸುಮ್ ಸೂಚಿಸಿದರು. ದಾಳಿಯಲ್ಲಿ ತಾಲೂಕು ಪಂಚಾಯತ್ ದೀಪಿಕಾ, ಪರಿಶೀಲನಾ ಮಾಲಿನ್ಯಾಧಿಕಾರಿ ಮೃತ್ಯುಂಜಯ, ಕಾರ್ಮಿಕ ಇಲಾಖೆ, ಜೆಸ್ಕಾಂ ಇಲಾಖೆ, ಅಗ್ನಿಶಾಮಕ ದಳ ಹಾಜರಿದ್ದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಇಯರ್ಲಿ 4 to 5 ಇಂಡಸ್ಟ್ರೀಸ್ ವಿಸಿಟ್ ಮಾಡಿದೀವಿ ನಾವು. ವಿಸಿಟ್ ಮಾಡಿದಾಗ ಅಲ್ಲಿ KIDB ಡಾಕ್ಯುಮೆಂಟೇಶನ್ ಒಳಗೆ ಬೇರೆ ಹೆಸರಿದೆ, ಬಟ್ ಆಕ್ಟಿವಿಟೀಸ್ ಬೇರೆ ಇದೆ. ಸೊ ಇದು ಎಲ್ಲ ನಾವು ವಿಸಿಟ್ ಮಾಡಿದಾಗ ನೋಡಿದ್ವಿ. ಸೊ ಅದ್ರ ಬಗ್ಗೆ ಏನಿದೆ ಕನ್ಸರ್ನ್ ಆಫೀಸರ್ ನಮಗೆ ಹೇಳ್ತಾರೆ, ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ನೇಚರ್ ಆಫ್ ವರ್ಕ್ ಬಗ್ಗೆ ಚೇಂಜಸ್ ಆಗಿದೆ ಇಲ್ಲ ಅಂತ ಅವ್ರ ಮಾಹಿತಿ ತೊಗೊಂಡು ನಮಗೆ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಇದಕ್ಕೆ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್. ಎಷ್ಟು ದಿನದ ಮಾಹಿತಿ ತರಿಸ್ಕೊತೀರಿ ಮೇಡಮ್? ನಾವು ಒಂದು ವಾರ ಒಳಗೆ ಅವ್ರ ಕನ್ಸರ್ನ್ ಆಫೀಸರ್ಸ್ಲಿಂದ ಮಾಹಿತಿ ತೊಗೊತೀವಿ. ಇವತ್ತೇನು ವಿಸಿಟ್ ಮಾಡಿದ್ದಾರೆ ಅವ್ರು ನಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರು ವರದಿ ಕೊಡ್ತಾರೆ. ಅದಾದ ನಂತರ ಒಂದು ವೀಕ್ ಒಳಗೆ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ, ನೇಚರ್ ಆಫ್ ವರ್ಕ್ ಯಾವಾಗ ಚೇಂಜ್ ಆಗಿದೆ ಅಥವಾ ಚೇಂಜ್ ಆಗಿಲ್ಲ ಅಥವಾ ಇವ್ರ ಆ್ಯಕ್ಷನ್ ಏನು ತೊಗೋತಾ ಇದ್ದಾರೆ ಅಂತ ಅವ್ರ ಹೈಯರ್ ಆಫೀಸರ್ಸ್ಗೆ ಮಾತಾಡಿ ಅಲ್ಲಿನ ಡಿಪಾರ್ಟ್ಮೆಂಟ್ಲಿಂದ ನಮ್ಗೆ ಒಂದು ವಾರ ಒಳಗೆ ವರದಿ ಕೊಡ್ತಾರೆ. ನಾವು ನೋಡಿದ ಪ್ರಕಾರ ಮೇಲ್ನೋಟಕ್ಕೆಲ್ಲನೂ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.